ಅಣ್ಣನಿಗೆ ದುಡ್ಡು ಮುಖ್ಯ ಅಂತ ಯಾವತ್ತೂ ಅನ್ಸೇ ಇಲ್ಲ. ಅದು ಅಲ್ಲದೆ ಮಂಡ್ಯ ಮೈಸೂರಲ್ಲಿ 100 ಜನ ಹೆಣ್ಕೊಡೋದಕ್ಕೆ ನಾ ಮುಂದು ಅಂತ ಕ್ಯೂ ನಿಂತ್ಕೊಂಡಿದ್ದಾರೆ. ಈ ಸಂಬಂಧ ಏನಾದ್ರು ತಪ್ಪೋಯ್ತು ಅಂತ ಅನ್ಕೊಳ್ಳಿ, 40 ಜನ ಮನೆ ಬಾಗಿಲು ಮುಂದೆ ಬಂದು ನಿಂತಿರ್ತಾರೆ. ಏನು ಮಾತು ಅಂತ ಮಾತಾಡ್ತೀನಿ ನೀನು? ಹಾಂ, ತಿಂದಾಯ್ತು ತಾನೇ ಒಂದು ಮಣ, ಹೋಗಿ ಬಾಯಿ ತೊಳ್ಕೊ. ಹೌದು, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀನಿ ನೀನು? ಹಾಂ, ಅಲ್ಲಿ ಹೋಟೆಲ್ ಬುಕ್ ಮಾಡಿ ಕೇಳಿದೆ ತಾನೆ ನಿಂಗೆ ನಾನು. ಹಟ್ ನಡಿ ಹಟ್ ಹಟ್ ಬಿಟ್ರೆ ಮಾತಾಡ್ತಿರ್ತಾನೆ. ಹಟ್ ಸರಿ ಶಮಣ್ಣವ್ರೆ, ಬರ್ತೀನಿ ನಾನು. ಅಲ್ಲ, ಊಟ ಮಾಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಕ್ಷಮಿಸಿ ರವಿ, ನಾನು ಹೇಳಿದ್ನಲ್ಲ ಮದುವೆಗೆ ಮುಂಚೆ ನಮ್ಮ ಪದ್ಧತಿನಲ್ಲಿ ಬೀಗರ ಮನೇಲಿ ಉಳ್ಕೊಳ್ಳೋದೆಲ್ಲ ಇಲ್ಲ ಅಂತ. ಎಲ್ಲೋಗ್ತೀವಿ, ಮದುವೆ ಆದ್ಮೇಲೆ ಹೋಗಿ ಬರೋದೆಲ್ಲ ಇದ್ದಿದ್ದೆ ತಾನೆ. ಊಟ ಮಾಡೋದು, ತಿಂಡಿ ತಿನ್ನೋದು, ಉಳ್ಕೊಳ್ಳೋದು ಎಲ್ಲ ಇದ್ದೇ ಇದೆ. ಸರಿ, ಹೊರಡ್ತೀವಿ. ಈಶ್ವರಿ, ಹಾ ಬಾಯ್, ಬರ್ತೀವಿ. ಬಾಯ್ ಶಕ್ತಿ. ಬಾಯ್. ಏನೇ ಹೇಳಿ, ದೊಡ್ಡೋರೇ. ಅವ್ರನ್ನ ಬಿಡು ಪದ್ಮ, ಅವ್ರ ಮನೆ ಹೆಣ್ಮಕ್ಳು ನೋಡು, ಅಷ್ಟೆಲ್ಲ ಓದಿ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಇದ್ರು ಒಂದ್ ಸ್ವಲ್ಪನೂ ಹಮ್ಮಿಲ್ಲ. ಹೇಗ್ ನೆಲದ ಮೇಲೆ ಕೂತಿದ್ರು ಅಲ್ವಾ? ಜಾನ್ ಬೇಬಿ, ಯು ಆರ್ ಸೋ ಲಕ್ಕಿ. ಯಾವ ಆಂಗಲ್ ಇಂದ ನೋಡಿದ್ರು ಸೂಪರ್ ಜೋಡಿ ನಿಮ್ದು. ಎಸ್, ಸಕ್ಕದಾಗಿರೋ ಫ್ಯಾಮಿಲಿ ಹುಟ್ಕೊಟ್ಟಿದ್ದೀನಿ ನೋಡು. ಫ್ಯಾಮಿಲಿ ಅಷ್ಟೇ ಅಲ್ಲಮ್ಮ, ನಾಳೆ ಒಳ್ಳೆ ಸೀರೆನೂ ಹುಡುಕಿ ಕೊಡುವೆ ಅಂತೆ. ಈಗ ಎಲ್ಲ ಅವರವರ ಕೆಲಸ ಮುಗಿಸಿ ಬೇಗ ಮಲ್ಕೊಂಡ್ಬಿಡೋಣ. ಸರಿ ಬಾಬಾ. ಡ್ರೈವರ್ ಅಂಕಲ್, ತುಂಬಾನೇ ಬೋರ್ ಆಗ್ತಿದೆ. ಬೆಳಗ್ಗೆನೆ ಮನೆಯಿಂದ ಹೊರಟಿದ್ವಿ. ತುಂಬಾ ನಿದ್ದೆ ಕೂಡ ಬರ್ತಿದೆ ಗೊತ್ತಾ. ಯಾವ್ದಾದ್ರು ಒಂದ್ ಒಳ್ಳೆ ಹಾಡ್ ಹಾಕ್ತೀರಾ? ಮೂಡೆಲ್ಲ ಫ್ರೆಶ್ ಆಗ್ಬಿಡ್ಬೇಕು ಆ ತರ. ಅಪ್ಪ ಡ್ಯಾನ್ಸ್. ಅರೆ ರೇಣುಕಾ, ಅತ್ತೆ ದೊಡ್ಡ ಮನ್ಸು ಮಾಡಿ ನನ್ನ ಕಳಿಸ್ಬಿಟ್ರು. ನಮಸ್ತೆಪ್ಪ ಶಂಕರ್. ಓ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ಬನ್ನಿ ಸರ್. ಹೆಂಗಿದ್ದಾರೆ? ಚೆನ್ನಾಗಿದ್ರಿ ಸರ್. ಇವಳು ನನ್ನ ಶ್ರೀಮತಿ. ನಮಸ್ತೆ ಮೇಡಮ್. ನನ್ನ ತಮ್ಮನ ಹೆಂಡತಿ. ನಮಸ್ಕಾರ. ಇನ್ನೊಬ್ಬ ತಮ್ಮನ ಹೆಂಡತಿ. ಮುಂದಕ್ಕೆ ಬರು. ಇವನೇ ನನ್ನ ಕೊನೆ ತಮ್ಮ. ಓ, ಮದುವೆ ಗಂಡು. ಕಂಗ್ರಾಚುಲೇಷನ್ ಅಪ್ಪ, ಒಳ್ಳೇದಾಗ್ಲಿ. ಇನ್ನು ಇವರು ನಮ್ಮ ಮನೆಗೆ ಬರೋ ಮಹಾಲಕ್ಷ್ಮಿ, ಮದುವೆ ಹುಡುಗಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಇವರೆಲ್ಲ ಅವರ ಕುಟುಂಬ. ನಮಸ್ಕಾರ. ನಮಸ್ತೆ. ಇವರೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಇರೋದು. ಈ ಮದುವೆಗೆ ಬೇಕಾಗಿರೋ ಸೀರೆ ಗೀರೆ ಬಟ್ಟೆ ಬರೆಲ್ಲ ಏನಿದೆ ಅದು ನಿಮ್ಮ ಅಂಗಡಿನಲ್ಲೇ ತಗೋಬೇಕು ಅಂತ ನಾನೇ ಕರ್ಕೊಂಡ್ ಬಂದಿದ್ದು. ಸರ್, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಯಾವಾಗಲೂ ಒಬ್ಬರೇ ಬರ್ತಾ ಇದ್ರಲ್ಲ, ಇವತ್ತು ಫ್ಯಾಮಿಲಿ ಎಲ್ಲ ಕರ್ಕೊಂಡ್ ಬಂದಿದ್ದೀರಾ. ತುಂಬಾ ಖುಷಿ ಆಯ್ತು ಸರ್. ನೀವು ಬಿಡಿ ಸರ್, ಸೀರೆ ಸೆಲೆಕ್ಷನ್ ಮಾಡೋದ್ರಲ್ಲಾಗ್ಲಿ, ಮನೆಗೆ ಬರೋ ಸೊಸೆಯಂದ್ರನ್ನ ಸೆಲೆಕ್ಷನ್ ಮಾಡೋದ್ರಲ್ಲಾಗ್ಲಿ ನಂಬರ್ 1 ಸರ್. ನಮ್ಮದೇನಿದೆ ಶಂಕರಣ್ಣ, ಎಲ್ಲ ಚಾಮುಂಡಮ್ಮಂದೆ. ಅವಳು ಹೆಂಗೆ ನಡೆಸ್ತಾಳೆ ಹಂಗೆ ನಡೀತಾ ಹೋಗೋದಷ್ಟೇ. ನಡೆಯೋ ದಾರಿನಲ್ಲಿ ನಿಮ್ಮಂಥವ್ರೆಲ್ಲ ಸಿಗ್ತೀರಾ. ನಿಮ್ಮಂಥವ್ರ ಆಶೀರ್ವಾದದಿಂದ ನೋಡಿ ಹೆಂಗಿದೀವಿ ನಾವು. ಅಂದಂಗೆ ನಾವು ವರ್ಷಕ್ಕೊಂದ್ಸರಿ ಚಾಮುಂಡಮ್ಮಂಗೆ ಸೀರೆ ಉಡಿಸ್ತೀವಲ್ಲ, ಅದು ಈ ಅಂಗಡಿನಲ್ಲೇ ತಗೊಳ್ಳೋದು. ಮೊದಲೆಲ್ಲ ನಾನೇ ಖುದ್ದಾಗಿ ಬಂದು ತಗೊಂತಿದ್ದೆ. ಈಗೊಂದು ಫೋನ್ ಮಾಡಿದ್ರೆ ಸಾಕು, ಕೊರಿಯರ್ ಮಾಡಿಬಿಡ್ತಾರೆ. ಹೌದೌದು, ಹೊಸ ಹೊಸ ಡಿಸೈನ್ ಸ್ಯಾರೀಸ್ ಎಲ್ಲ ಬಂದಿದೆ. ಬನ್ನಿ ತೋರಿಸ್ತೀನಿ, ಪ್ಲೀಸ್ ಬನ್ನಿ. ಹೋಗ್ರಮ್ಮ, ಜಮಾಯಿಸಿ ಹೋಗಿ. ಹೋಗೋ ತೋರಿಸು, ಏನೇನು ಬೇಕು ತಗೊಳ್ಳಿ. ಅಂಕಲ್, ನಂಗೊಂದು ಡೌಟು. ಎಲ್ಲಾ ವಿಷಯದಲ್ಲೂ ಫಾಸ್ಟ್ ಆಗಿ ಥಿಂಕ್ ಮಾಡೋ ನೀವು ಈ ಮದ್ವೆ ವಿಷಯದಲ್ಲಿ ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಅಲ್ಲ,
ಅಲ್ಲ ಈ ಸೀರೆ ಎಲ್ಲ ಯಾಕೆ ನೀವು ಯಾಕೆ ಟ್ರೆಂಡ್ ಚೇಂಜ್ ಮಾಡಬಾರ್ದು ಅಂತ